ಈ ಶುಭ ಸಂದರ್ಭದಲ್ಲಿ ತಾರಾ ಕುಟುಂಬ ವರ್ಗ ನಮ್ಮ ತಾರಾ ಕುಟುಂಬ ವರ್ಗದ ವತಿಯಿಂದ ನಮ್ಮ ಸಹೋದರ ರಾಘವೇಂದ್ರ ರವಿ ನಾವೆಲ್ಲ ನಮ್ಮ ಕುಟುಂಬದವ್ರು ಸೇರಿ ಒಂದು ಬಸರಾಳು ಗ್ರಾಮದಲ್ಲಿ ಒಂದು ಸಮುದಾಯ ಭವನವನ್ನು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದು. ಅದರ ಪ್ರಯುಕ್ತ ಇವತ್ತು ಅದರ ಲೋಕಾರ್ಪಣೆ ಇತ್ತು. ಲೋಕಾರ್ಪಣೆ ಪ್ರಯುಕ್ತ ಸಾಮೂಹಿಕ ವಿವಾಹ ಜೊತೆಗೆ ನಮ್ಮ ತಂದೆ ತಾಯಿಯವರ ಪೂಜ್ಯ ತಂದೆ ತಾಯಿಯವರ ಭೀಮರಥ ಶಾಂತಿ 70ನೇ ವರ್ಷದ ಭೀಮರಥ ಶಾಂತಿಯು ಕೂಡ ನಾವು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮವನ್ನು ಲೋಕಾರ್ಪಣೆಯನ್ನು ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮಾಡಬೇಕಾಯಿತು. ಅದು ಕಾರಣಾಂತರಗಳಿಂದ ಇವತ್ತು ಬೇರೆ ವಿಶೇಷ ಕಾರ್ಯಕ್ರಮ ಅವ್ರದ್ದು ಮೈಸೂರಲ್ಲಿ ಇರೋದರಿಂದ ಅವರು ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ನಾಡಿನ ಪರಮ ಪೂಜ್ಯರು ಸಮಾಜದ ಗುರುಗಳು ಆದಂಥ ಸಿದ್ಧಗಂಗಾ ಮಠದ ಶ್ರೀಗಳು, ಹಾಗೆಯೇ ಕೆಂಗೇರಿ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀಗಳು, ಹಾಗೆಯೇ ಚಿಕ್ಕನಾಯಕನಹಳ್ಳಿ ಸ್ಫಟಿಕಪುರಿ ಮಠದ ಶ್ರೀಗಳು, ಬೇಬಿ ಮಠದ ಶ್ರೀಗಳು ಮತ್ತು ನಮ್ಮ ಸಾತ್ನೂರು ಮಠದ ಶ್ರೀಗಳು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕಲ್ಯಾಣ ಮಂಟಪ ಇವತ್ತು ಲೋಕಾರ್ಪಣೆಗೊಳ್ತು. ಈಗ ಒಂದು ಅರ್ಧ ಗಂಟೆ 1 ಅವರಲ್ಲಿ ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಮ್ಮ ಗುರುಗಳಾದ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಕೂಡ ಅವರು ಬರ್ತಾಯಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಏನು ಒಂದು ಸಾಮೂಹಿಕ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಗುರುಗಳು ಆಶೀರ್ವಚನ ನೀಡಿದ್ದಾರೆ. ಕಾರ್ಯಕ್ರಮ ಒಂದು ರೀತಿ ಅದ್ಭುತವಾಗಿ ಯಶಸ್ಸನ್ನು ಆಗಿದೆ.